ಆತ್ಮೀಯರೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು LB ಆಧಾರಿತವಾಗಿ ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ FA3 ಒಂದು ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮುಖ್ಯ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಮೊದಲೇ ಪ್ರಶ್ನೆ ಏನಂತಂದ್ರೆ ಭಕ್ತಿ ಎಂದರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ನೋಡೋದಾದ್ರೆ ದೇವರಲ್ಲಿ ಶುದ್ಧವಾಗಿರ್ತಕ್ಕಂಥ ನಂಬಿಕೆಯನ್ನು ಇಡುವುದಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ಭಕ್ತಿ ಅಂತೇಳಿ ಕರಿತೀವಿ. ಎರಡನೇ ಪ್ರಶ್ನೆ, ನಮ್ಮ ರಕ್ಷಣಾ ನೀತಿಯ ಮುಖ್ಯ ಗುರಿ ಅಂಥೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ನೋಡೋದಾದ್ರೆ ಪರಕೀಯರ ಆಕ್ರಮಣದಿಂದ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಈ ರಕ್ಷಣಾ ನೀತಿಯ ಮುಖ್ಯ ಗುರಿಯಾಗಿರ್ತದೆ. ಮುಖ್ಯ ಪ್ರಶ್ನೆ 7ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಮೂರನೇ ಪ್ರಶ್ನೆ, ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ. ಯಾಕೆ ಕರೀತಾರೆ ತಂದಾಗ ಚಿನ್ನದ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದ, ಆಮೇಲೆ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಜ್ಯವಾಗಿದೆ. ಆ ಕಾರಣಕ್ಕಾಗಿ ಚಿನ್ನದ ನಾಡು ಅಂತೇಳಿ ಕರ್ನಾಟಕ ರಾಜ್ಯವನ್ನು ಕರಿತೀವಿ. 4ನೇ ಪ್ರಶ್ನೆ, ಅಹೋಂ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತೇಳಿ. ಸ್ಥಾಪಕ ಯಾರು ತಂದಾಗ ಸುಕಪ ಅಂತಕ್ಕಂಥವನು. ಓಕೆ, ನೆಕ್ಸ್ಟು ಮೂರನೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ 2-3 ವಾಕ್ಯದಲ್ಲಿ ಬರೀತಕ್ಕಂಥದ್ದಿದೆ. 5ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ಹೆಸರಿಸಿ ಅಂತೇಳಿ. ಚಿನ್ನದ ಗಣಿಗಳ ತಂದಾಗ ರಾಯಚೂರು ಜಿಲ್ಲೆಯ ಹಟ್ಟಿ ಅಂತಕ್ಕಂಥ ಒಂದು ಚಿನ್ನದ ಗಣಿ ಇದೆ. ಆಮೇಲೆ ತುಮಕೂರು ಜಿಲ್ಲೆಯ ಬೆಳ್ಳಾರಾಗಿರ್ಬೋದು, ಶಿರಾ ಸಮೀಪದ ಅಜ್ಜನಹಳ್ಳಿಯಲ್ಲಿ ಕೂಡ ಏನಪ್ಪ ಅಂದ್ರೆ ಚಿನ್ನದ ಗಣಿಗಾರಿಕೆಗಳನ್ನು ನೋಡ್ತೀವಿ. ನೆಕ್ಸ್ಟ್ KGF ಅಂತಕ್ಕಂಥದ್ದು ಒಂದಿದೆ. ಅದರಲ್ಲಿ ಮತ್ತೆ 4 ಬರ್ತವೆ. ಚಾಂಪಿಯನ್ ಡ್ರಿಪ್ ಆಗಿರ್ಬೋದು, ನಂದಿದುರ್ಗ, ಉರಿಗಾಮ್, ಮೈಸೂರು ಅಂತಕ್ಕಂಥ 4 ಗಣಿಗಾರಿಕೆಗಳನ್ನು ನೋಡ್ಬೋದು. ಅವುಗಳನ್ನು ಕೂಡ ಇಲ್ಲಿ ನೀವು ಬರೀಬೇಕಾಗ್ತದೆ. 6ನೇ ಪ್ರಶ್ನೆ, ಸಾಮಾಜೀಕರಣದಲ್ಲಿ ಸಮವಯಸ್ಕರ ಪಾತ್ರವನ್ನು ವಿವರಿಸಿ ಅಂತೇಳಿ. ಸಾಮಾಜೀಕರಣದ ಬಹುಮುಖ್ಯ ನಿಯೋಗಿಗಳಾಗಿರ್ತಕ್ಕಂಥವ್ರು ಯಾರಂತಂದ್ರೆ ಸಮವಯಸ್ಕರು. ಜೊತೆಯ ಒಂದು ಆಟಗಾರರು ಕೂಡ ಇದರೊಳಗೆ ಬರ್ತಾರೆ, ಸ್ನೇಹಿತರು ಕೂಡ ಆಗಿರ್ತಾರೆ. ಈ ಒಂದು ಸಂಬಂಧ ಏನಪ್ಪ ಅಂದ್ರೆ ಸಹಕಾರ ಮತ್ತು ಪರಸ್ಪರ ಹೊಂದಾಣಿಕೆಯ ಒಂದು ಆಧಾರ ಆಗಿರ್ತದೆ. ಅವರು ಬಹುಮಟ್ಟಿಗೆ ಏನಪ್ಪ ಅಂದ್ರೆ ಒಂದೇ ವಯಸ್ಸಿನವರು ಆಗಿದ್ದರೂ ಕೂಡ ತನ್ನ ಒಂದು ಪೋಷಕರಿಂದ ಮತ್ತು ಶಿಕ್ಷಕರಿಂದ ತಿಳಿಯಲಾಗದ ವಿಷಯಗಳನ್ನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ತಮ್ಮ ಸ್ನೇಹಿತರಿಂದ ಮಗು ಅಥವಾ ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ತಿಳ್ಕೊಳ್ತಾನೆ. ಆಮೇಲೆ ಸಮಾಜದ ದೃಷ್ಟಿಯಿಂದ ಈ ಒಂದು ಅರಿವು ಏನಪ್ಪ ಅಂತಂದ್ರೆ ಅವರಿಗೆ ಅಗತ್ಯವಾಗಿರ್ತದೆ. ಇಷ್ಟು ಸಮವಯಸ್ಕರ ಒಂದು ಪಾತ್ರ. ಮುಖ್ಯ ಪ್ರಶ್ನೆ 4ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀರಿ ಅಂತೇಳಿದ. 7ನೇ ಪ್ರಶ್ನೆ, ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಹಂತಗಳು ವಿವಿಧ ಹಂತಗಳಿಂದ ಕೂಡಿದ ಅಥವಾ ಹಲವು ಹಂತಗಳಿಂದ ಕೂಡಿದ, ಇದನ್ನು ಸ್ಪಷ್ಟೀಕರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಹಂತಗಳು ಯಾವುವು ತಂದಾಗ ಮೊದಲನೇದು ಚುನಾವಣೆ ಅಧಿಸೂಚನೆ ಹೊರಡಿಸ್ತಾರೆ. ಅದಾದ ನಂತರ ಅಭ್ಯರ್ಥಿಗಳ ಉಮೇದುವಾರಿಕೆ ಅಂತಕ್ಕಂಥದ್ದು ಆಗ್ತದೆ. ನಾಮಪತ್ರ ಪರಿಶೀಲನೆ ಆಗ್ತದೆ. ನಾಮಪತ್ರ ಹಿಂಪಡೆಯುವಿಕೆ ಅಂತಕ್ಕಂಥದ್ದು ಇರ್ತದೆ. ಇನ್ನು ಚುನಾವಣಾ ಪ್ರಚಾರ ಅಂತೇಳಿ ಮಾಡಬೇಕು. ಅದಾದ ನಂತರ ಮತದಾನ ದಿನ ಆಗಿರ್ಬೋದು, ಲಾಸ್ಟ್ ಒಂದು ಮತ ಎಣಿಕೆ, ಆಮೇಲೆ ಫಲಿತಾಂಶ ಅಂತಕ್ಕಂಥದ್ದು ನೋಡ್ತೀವಿ. ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ನೋಡ್ಬೋದು. ಅದು ಯಾವುದಪ್ಪ ಅಂತಂದ್ರೆ ಭಾರತದ ಭೂಸೇನಾ ಒಂದು ರಚನೆಯನ್ನು ವಿವರಿಸಿ ಅಂತೇಳಿ. ಇಲ್ಲಿ ಭಾರತದ ಭೂಸೇನೆಯ ಒಂದು ಮುಖ್ಯಸ್ಥನ ಏನಂತೇಳಿ ಕರಿತೀವಿ ಅಂತಂದ್ರೆ ಜನರಲ್ ಅಂತೇಳಿ ಕರಿತೀವಿ. ಇವರಿಗೆ ಲೆಫ್ಟಿನೆಂಟ್ ಜನರಲ್ ಆಗಿರ್ಬೋದು, ಮೇಜರ್ ಜನರಲ್ ಆಗಿರ್ಬೋದು, ಬ್ರಿಗೇಡಿಯರ್ ಅಂತಕ್ಕಂಥವ್ರು ಕೂಡ ಏನು ಮಾಡ್ತಾರೆ ಅಂತಂದರೆ ಸಹಾಯಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಅದೇ ರೀತಿ ಭೂಸೇನೆಯ ಅಂತಕ್ಕಂಥದ್ದು ಪದಾತಿ ದಳವನ್ನು ಹೊಂದಿದ ಸೈನಿಕ ದಳ ಅಂತೇಳಿ ಕರಿತೀವಿ. ಅಶ್ವದಳ ಅಂತಕ್ಕಂಥದ್ದು, ಆಮೇಲೆ ಯುದ್ಧ ಟ್ಯಾಂಕರ್ಗಳ ದಳವನ್ನು ಹೊಂದಿದ ಪಿರಂಗಿ ದಳವನ್ನು ಕೂಡ ಒಳಗೊಂಡಿದೆ. ಇದು ಅಲ್ಲದೆ ಏನಂತಂದ್ರೆ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕ ಕೂಡ ಏನಪ್ಪ ಅಂದ್ರೆ ಈ ಭೂಸೇನೆಯಲ್ಲಿ ಕಂಡುಬರ್ತದೆ. ಆಡಳಿತದ ಒಂದು ದೃಷ್ಟಿಯಿಂದ ಭೂಸೇನೆ ಏನಪ್ಪ ಅಂದ್ರೆ 7 ಕಮಾಂಡ್ಗಳಾಗಿ ಇಲ್ಲಿ ರೂಪಿಸಲಾಗಿದೆ. ಈ ಒಂದು ಕಮಾಂಡ್ಗಳೇನಪ್ಪ ಅಂದ್ರೆ ಮತ್ತೆ ಏನು ಮಾಡ್ತೀವಿ ಅಂತಂದ್ರೆ ಏರಿಯಾ ಮತ್ತು ಸಬ್ ಏರಿಯಾ ಅಂತಕ್ಕಂಥದ್ದನ್ನು ವಿಂಗಡಣೆ ಮಾಡ್ತೀವಿ. ವಲಯ ಮತ್ತು ಉಪವಲಯ ಅಂತೇಳಿ. ಇನ್ನು ಲೆಫ್ಟಿನೆಂಟ್ ಜನರಲ್ ಕಮಾಂಡ್ನ ಮುಖ್ಯಸ್ಥರ ಆಗಿ ಕೆಲಸವನ್ನು ನಿರ್ವಹಿಸಿದ್ರೆ, ಮೇಜರ್ ಜನರಲ್ ಅಂತಕ್ಕಂಥವನು ಏರಿಯಾದ ಒಂದು ಮುಖ್ಯಸ್ಥನಾಗಿ ಏನು ಮಾಡ್ತಾನೆ ಅಂತಂದ್ರೆ ಕೆಲಸವನ್ನು ನಿರ್ವಹಿಸ್ತಾನೆ. ಇನ್ನು ಕೊನೆಯದಾಗಿ ಬ್ರಿಗೇಡಿಯರ್ ಅಂತಕ್ಕಂಥವನದನ್ನು ಏನಪ್ಪ ಅಂತಂದ್ರೆ ಸಬ್ ಏರಿಯಾದ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಇದಿಷ್ಟು ಏನಂತಂದ್ರೆ ಇಲ್ಲಿ ಈ ಒಂದು ಭೂಸೇನೆ ಹೊಂದಿರತಕ್ಕಂಥ ರಚನೆ. 8ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಕಾರ್ಯಗಳ ತಂದಾಗ ನೋಟುಗಳ ಚಲಾವಣೆಯ ಒಂದು ಏಕಸ್ವಾಮ್ಯವನ್ನು ಹೊಂದಿದ ಸರ್ಕಾರದ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸ್ತದೆ. ಬ್ಯಾಂಕುಗಳ ಬ್ಯಾಂಕಾಗಿ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಇದೆ. ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತದೆ. ಸಾಲದ ನಿಯಂತ್ರಕರಾಗಿ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದಿದೆ.
ಆಮೇಲೆ ವಿದೇಶಿ ವಿನಿಮಯದ ಸಂಗ್ರಹದ ಮೇಲೆ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು ಅದು ಒಂದು ಕಾರ್ಯ. ಆಮೇಲೆ ಆರ್ಥಿಕ ಅಂಕಿಅಂಶಗಳು, ಸೊ ಇತರೆ ಮಾಹಿತಿಗಳನ್ನು ಇಲ್ಲಿ ಪ್ರಕಟಣೆ ಮಾಡ್ತದೆ. ಸೊ ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಅಂತೇಳಿ ನೋಡ್ಬೋದು. ಅದೇ ರೀತಿ ಬ್ಯಾಂಕಿಂಗ್ ಹವ್ಯಾಸವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಆಮೇಲೆ ಕೃಷಿಗಾಗಿ ಸೌಲಭ್ಯಗಳನ್ನು ಕೊಡ್ತದೆ. ಸೊ ಇಷ್ಟೇನಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು. ನೆಕ್ಸ್ಟು ಮುಖ್ಯ ಪ್ರಶ್ನೆ 5ರಲ್ಲಿ ಸೊ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 9ನೇ ಪ್ರಶ್ನೆ ಇರ್ತಕ್ಕಂಥದ್ದಿದೆ. ಮರಾಠ ಸಾಮ್ರಾಜ್ಯದ ಸ್ಥಾಪನೆಯು ಭಾರತೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು. ಸೊ ಈ ಒಂದು ಹೇಳಿಕೆಯನ್ನು ಸಮರ್ಥಿಸಬೇಕು. ಉತ್ತರವನ್ನು ನೋಡೋದಾದರೆ ಸೊ ಮರಾಠರು ಏನಂತಂದ್ರೆ ರಾಷ್ಟ್ರದ ಸಮಗ್ರತೆಯನ್ನು ರಕ್ಷಿಸಲು ಮತ್ತು ಬಾಹ್ಯ ಆಕ್ರಮಣದಿಂದ ಅದನ್ನು ರಕ್ಷಣೆ ಮಾಡಲಿಕ್ಕೆ ಸೊ ಮೊಘಲರೊಂದಿಗೆ ಏನು ಮಾಡ್ತಾರೆ ಅಂತಂದ್ರೆ ಹೋರಾಟವನ್ನು ಮಾಡ್ತಾರೆ. ಅದೇ ರೀತಿ ಶಿವಾಜಿ ಏನಂತಂದ್ರೆ ಉತ್ತಮ ಒಂದು ಆಡಳಿತವನ್ನು ನೀಡುವಲ್ಲಿ ಯಶಸ್ವಿ ಆಗ್ತಾನೆ. ಸೊ ಪ್ರಸಿದ್ಧ ಸಂತರ ಬೋಧನೆಗಳು ಸೊ ಮರಾಠ ಸಾಮ್ರಾಜ್ಯದ ಸ್ಥಾಪನೆಯ ಮೇಲೆ ಪ್ರಭಾವವನ್ನು ಬೀರ್ತಾವೆ. ಜಿಜಾಬಾಯಿ ಏನಪ್ಪ ಅಂತಂದ್ರೆ ಮಗನಲ್ಲಿ ಏನು ಮಾಡ್ತಾಳೆ ಅಂತಂದ್ರೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ತುಂಬ್ತಾಳೆ. ಒಂದು ರೀತಿಯಲ್ಲಿ ಅಂತಂದ್ರೆ ಧಾರ್ಮಿಕ ಉತ್ಸಾಹ ಅಂತೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಪ್ರಾಮಾಣಿಕತೆ ಆಗಿರ್ಬೋದು. ಆಮೇಲೆ ಈ ಪ್ರಾಮಾಣಿಕತೆಗಳ ಒಂದು ಗುಣಗಳನ್ನು ಏನು ಮಾಡ್ತಾಳೆ ಅಂತಂದರೆ ಇಲ್ಲಿ ಶಿವಾಜಿಯಲ್ಲಿ ಬೆಳೆಸ್ತಾಳೆ. ಇನ್ನು ದಾದಾಜಿ ಕೊಂಡದೇವ್ ಅಂತಕ್ಕಂಥ ಒಂದು ಗುರು ಇರ್ತಾನೆ ಶಿವಾಜಿಗೆ. ಸೊ ಅವ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಶಿವಾಜಿಗೆ ಶಸ್ತ್ರಾಸ್ತ್ರ ಯುದ್ಧ ಕಲೆ ಆಗಿರ್ಬೋದು ಶಾಸ್ತ್ರಗಳಲ್ಲಿ ಏನಪ್ಪ ಅಂತಂದ್ರೆ ತರಬೇತಿಯನ್ನು ಕೊಡಿಸ್ತಾನೆ. ಶಿವಾಜಿ ಏನಪ್ಪ ಅಂತಂದ್ರೆ ಪುಣೆಯನ್ನು ತನ್ನ ಕೇಂದ್ರವನ್ನಾಗಿ ಇಟ್ಟುಕೊಂಡು ಆಡಳಿತವನ್ನು ನಡೆಸ್ತಾನೆ. ಇನ್ನು ಸೈನಿಕರನ್ನು ಯಾವ ರೀತಿ ಸಂಘಟನೆ ಮಾಡ್ತಾನೆ ಅಂತಂದಾಗ ಸ್ಥಳೀಯವಾಗಿ ಇರ್ತಕ್ಕಂಥ ಮಾವಳಿ ಯುವಕರನ್ನು ಏನು ಮಾಡ್ತಾನೆ ಅಂತಂದ್ರೆ ಒಟ್ಟುಗೂಡಿಸಿ ಸೊ ಅವ್ರಿಗೆ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಗೆರಿಲ್ಲಾ ಒಂದು ಯುದ್ಧ ತರಬೇತಿಯನ್ನು ಕೊಡ್ತಾನೆ. ಅದಾದ ನಂತರ ಶಿವಾಜಿ ಏನಪ್ಪ ಅಂತಂದ್ರೆ ವಿಜಯಪುರದ ಸುಲ್ತಾನ್ನಿಂದ ತೋರಣಗಡ ಕೋಟೆ, ಪುರಂದರಗಡ ಕೋಟೆ, ಆಮೇಲೆ ಚಕ್ಕನ್ ಕೋಟೆ ಅಂತೇಳಿ ಕರಿತೀವಿ, ಆಮೇಲೆ ಸಿಂಹಗಡ ಆಗಿರ್ಬೋದು, ಜಾವಳಿ ಕೋಟೆ ಮುಂತಾದವುಗಳನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಈ ಶಿವಾಜಿ ಆದವನು ವಿಜಯಪುರ ಸುಲ್ತಾನ್ನಿಂದ ವಶಪಡಿಸ್ಕೊಳ್ತಾನೆ. ಇನ್ನು ತೋರಣಕೋಟೆ ಅಂತಕ್ಕಂಥದ್ರ ಬಳಿ ಏನಪ್ಪ ಅಂತಂದ್ರೆ ಹೊಸ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಅದಕ್ಕೆ ರಾಯಗಢ ಅಂತೇಳಿ ಮರುನಾಮಕರಣವನ್ನು ಮಾಡ್ತಾನೆ. ಈ ಒಂದು ಪ್ರಶ್ನೆಗೆ ಅಥವಾ ಒಂದು ಪ್ರಶ್ನೆ ಏನಂತಂದ್ರೆ ಅಸ್ಸಾಮಿನ ಒಂದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವರ ಒಂದು ಪಾತ್ರ ಪ್ರಮುಖವಾದದ್ದು, ಸಮರ್ಥಿಸಿ ಅಂತೇಳಿ. ಉತ್ತರವನ್ನು ನೋಡಿದಾಗ ಶ್ರೀಮಂತ ಶಂಕರದೇವರು ಒಂದು ಪಾತ್ರ ಏನಂತಂದರೆ ಬಹಳ ಮುಖ್ಯವಾಗಿರ್ತದೆ ಇದರಲ್ಲಿ ತಂದಾಗ ಅಸ್ಸಾಮಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಒಂದು ಇತಿಹಾಸದಲ್ಲಿ. ಸೊ ಹೇಗೆ ತಂದಾಗ ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತರ್ತಾರೆ. ಅಸ್ಸಾಮಿನಲ್ಲಿ ಏನಂತಂದ್ರೆ ಪ್ರಾರಂಭಿಸಿರ್ತಕ್ಕಂಥ ಇವರು ಭಕ್ತಿ ಚಳುವಳಿ ಏನಂತಂದ್ರೆ ಇಡೀ ಭಾರತದಾದ್ಯಂತ ಅದು ವ್ಯಾಪಕವಾಗಿ ಹರಡುತ್ತದೆ. ಅಷ್ಟೇ ಅಲ್ಲದೆ ನಾವು ದೇವರ ಸೇವಕರು ಅಂತೇಳಿ ಇಲ್ಲಿ ಹೇಳ್ತಾರೆ. ಸರಣಿಯ ಅಂತಕ್ಕಂಥ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತಾರೆ. ಅಷ್ಟೇ ಅಲ್ಲದೆ ಏಕದೇವತಾ ಆರಾಧನೆಯನ್ನು ಪೂಜೆ ಮಾಡಬೇಕು ಅಂತೇಳಿ ಇಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಇನ್ನು ಕೊನೆಯ ಪ್ರಶ್ನೆ ಅದು ಯಾವುದಪ್ಪ ಅಂತಂದ್ರೆ ಕರ್ನಾಟಕದ ನಕ್ಷೆ ಬರೆದು ಕೆಳಗಿನವುಗಳನ್ನು ಗುರುತಿಸಬೇಕು. ಸೊ ಮೊದಲೇದು ಚಾಂಪಿಯನ್ ರಿಪ್ ಅಂತಕ್ಕಂಥದ್ದಿದೆ, ಎರಡನೇದು ಬೆಳಗಾವಿ ಅಂತಕ್ಕಂಥದ್ದು. ಇಲ್ಲಿ ನೋಡಿರಿ, ಸೊ ಮೊದಲೇದು ಚಾಂಪಿಯನ್ ರಿಪ್ ಅಂತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ನೆಕ್ಸ್ಟು ಬೆಳಗಾವಿ ಅಂತಕ್ಕಂಥದ್ದು ಸೊ ಇಲ್ಲಿ ನೋಡ್ಬೋದು. ಸೊ ಇದಿಷ್ಟು ಏನಂತಂದ್ರೆ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ FA3 ಒಂದು ಪ್ರಶ್ನೆ ಪತ್ರಿಕೆ ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.